ವಿಚಾರದಲ್ಲಿ ಕರ್ನಾಟಕಕ್ಕೆ ಮತ್ತೆ ಶಾಕ್. ನಿತ್ಯ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಶಿಫಾರಸು ಮಾಡಲಾಗಿದೆ. 15 ದಿನಗಳ ಕಾಲ ನೀರು ಹರಿಸೋದಕ್ಕೆ CWRC ಈಗ ಶಿಫಾರಸನ್ನ ಮಾಡಿದೆ. ಈಗಾಗಲೇ 4.5 TMC ಅಂದ್ರೆ 3,500 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಈ ಹಿಂದೆ ಆಗಿತ್ತು. ಆದ್ರೆ ಇದೀಗ ನಿತ್ಯ 12,000 ಕ್ಯೂಸೆಕ್ ನೀರು ಬಿಡಬೇಕು ಅನ್ನುವ ಶಿಫಾರಸನ್ನ ಮಾಡಲಾಗಿದೆ. ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆಯಲ್ಲಿ ಈ ಒಂದು ಶಿಫಾರಸನ್ನ ಮಾಡಲಾಗಿದೆ. ಕರ್ನಾಟಕ ಮಾಡಿದಂತಹ ವಾದಕ್ಕೆ ಮತ್ತೆ ಮನ್ನಣೆ ಸಿಕ್ಕಿಲ್ಲ. ಮೊನ್ನೆ ಕೂಡ ನೀರು ಹರಿಸಲೇಬೇಕು ಅಂತ ಹೇಳಲಾಗಿತ್ತು. ಆದರೆ ಹೆಚ್ಚುವರಿ ನೀರು ಬಂದಂತಹ ಹಿನ್ನೆಲೆಯಲ್ಲಿ ಹೊರ ಹರಿವನ್ನ ಕೂಡ ಅಲ್ಲಿ ಹರಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನೀರು ಬಿಡಲಾಗಿತ್ತು. ಆದರೆ ಇದೀಗ ಕರ್ನಾಟಕ ಮತ್ತೆ ವಾದ ಮಂಡನೆ ಮಾಡಿದ್ರೂ ಕೂಡ ಈ ಸಲವೂ ಕೂಡ ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಕ್ಕಿಲ್ಲ. ಮತ್ತೆ ಕರ್ನಾಟಕಕ್ಕೆ ಶಾಕ್ ಎದುರಾಗ್ತಾನೇ ಇದೆ. CWRC ಮತ್ತೆ ಕರ್ನಾಟಕಕ್ಕೆ ಅನ್ಯಾಯವನ್ನ ಮಾಡಿದೆ. ಈಗ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಬಿಡಬೇಕು 15 ದಿನಗಳ ಕಾಲ ಅಂತ ಹೇಳಿ CWRC ಶಿಫಾರಸನ್ನ ಮಾಡಿದೆ. ಈಗಾಗಲೇ ಆಗಸ್ಟ್ 13ನೇ ತಾರೀಕಿಗೆ ಇಡೀ ಕರ್ನಾಟಕ ಬಂದ್ಗೂ ಕೂಡ ಸಂಘಟನೆಗಳು ಕರೆಯನ್ನ ಕೊಟ್ಟಿವೆ. ಈಗ ಇಂತಹ ಒಂದು ಆದೇಶ ರೈತರ ಆಕ್ರೋಶಕ್ಕೆ ಗುರಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಾಗಲೇ 3,500 ಕ್ಯೂಸೆಕ್ ನೀರಿನಂತೆ 15 ದಿನಗಳ ಕಾಲ ಹರಿಸುವಂತಹ ಆದೇಶ. ಇದೀಗ ಮತ್ತೆ ಕರ್ನಾಟಕಕ್ಕೆ ಅನ್ಯಾಯ. 15 ದಿನಗಳ ಕಾಲ 12,000 ಕ್ಯೂಸೆಕ್ ತರ ನೀರು ಹರಿಸಬೇಕು ಅನ್ನುವಂತಹ ಒಂದು ಶಿಫಾರಸನ್ನ ಮಾಡಿರೋದು. ಅಲ್ಲಿನ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿ ನೀರು ಹರಿಸುವಂತಹ ರೀತಿಯಲ್ಲಿ ಇದೆಯಾ? ನವಿತಾ, ಖಂಡಿತವಾಗ್ಲೂ ಇಲ್ಲಿ ನೀರನ್ನ ಹರಿಸುವಂತ ಪರಿಸ್ಥಿತಿ ಈಗ ಇಲ್ಲದೆ ಇರತಕ್ಕಂಥದ್ದು. ಈ ಹಿಂದೆ ಏನು 3,500 ಕ್ಯೂಸೆಕ್ ನೀರನ್ನ ಹರಿಸ್ಬೇಕು ಅನ್ನುವಂತ ಆದೇಶವನ್ನ CWRC ಹಾಗೆ CWMA ಎರಡೂ ಕೂಡ ಏನು ಸೂಚನೆಯನ್ನ ಕೊಟ್ಟಿತ್ತು. ಈ ಸೂಚನೆಯ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಳು ಮಂಡ್ಯದಲ್ಲಿ ನಡೀತು. ಸಾಕಷ್ಟು ಕಾವೇರಿ ಕಾವು ಹೆಚ್ಚಾಗಿತ್ತು. ವಿವಿಧ ರೈತ ಪರ ಸಂಘಟನೆಗಳು ಹಾಗೆ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ವು. ಇದಾದ ಬಳಿಕ ಏನು ಕನ್ನಡ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರು ಕೂಡ ಕರ್ನಾಟಕ ಬಂದ್ಗೆ 13ನೇ ತಾರೀಕು ಕರೆ ಕೊಟ್ಟಿರುವಂತದ್ದು. ಇದರ ನಡುವೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಒಂದಷ್ಟು ಮಳೆ ಆಗಿತ್ತು. ಹೀಗಾಗಿ KRS ಜಲಾಶಯಕ್ಕೆ ಅಂದ್ರೆ 81 ಅಡಿ ನೀರೇನಿತ್ತು ಆ ಒಂದು ಸಂದರ್ಭದಲ್ಲಿ KRS ಜಲಾಶಯಕ್ಕೆ ಒಂದಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಂತು. ಹೀಗಾಗಿ KRS ಜಲಾಶಯ ಕೂಡ 110 ಅಡಿಯಷ್ಟು ಆಸುಪಾಸಿನಲ್ಲಿ ತುಂಬಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಈಗ ಮತ್ತೆ ಏನು ಆದೇಶ ಏನು ಬಂದಿದೆ ಅಂದ್ರೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಏನು ಹರಿಸ್ಬೇಕು 15 ದಿನಗಳ ಕಾಲ ಅಂತ. ನಿಜಕ್ಕೂ ಇದು ಒಂದು ರೀತಿ ನಮ್ಮ ರೈತರಿಗೆ ಬರಸಿಡಿಲು ಬಂದು ಹೊಡೆದಂತೆ ಆಗಿರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಡ್ಯಾಮ್ ಭರ್ತಿ ಆಗ್ತಾ ಇದೆ, ನಾವು ಬೆಳೆಯನ್ನ ಬೆಳಿಬೋದು ಅನ್ನುವಂತ ಸಂತಸದಲ್ಲಿ ಇಲ್ಲಿನ ರೈತರಿದ್ರು. ಆದ್ರೆ ಬಂದಂತ ನೀರನ್ನ ಅಂದ್ರೆ ಸುಮಾರು 15 ದಿನಗಳ ಹರಿಸಿದ್ರೆ 16 TMC ಅಷ್ಟು ನೀರು ತಮಿಳುನಾಡಿಗೆ ಕೊಡ್ಬೇಕಾಗತ್ತೆ. 16 TMC ಅಷ್ಟು ನೀರನ್ನ ಕೊಟ್ಟು ಬಿಟ್ರೆ ಇನ್ನು ನಮಗೆ ಬೆಳೆ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅನ್ನುವಂತ ಆತಂಕವನ್ನ ಇಲ್ಲಿನ ರೈತರು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಇದು ನಿಜಕ್ಕೂ ಒಂದು ರೀತಿ ಮಂಡ್ಯ ರೈತರಿಗೆ ಅಂದ್ರೆ ಹಳೆ ಮೈಸೂರು ಭಾಗದ ರೈತರೇನಿದ್ದಾರೆ ಇವರಿಗೆ ಒಂದು ರೀತಿಯಾದಂತಹ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ನವಿತಾ, ಸುನಿಲ್, ಈಗ ಈ ಹಿಂದೆನೂ ನಾವು ಗಮನಿಸಿದ್ವಿ, ಪ್ರತಿ ಬಾರಿ ಕೂಡ ಇಂತಹ ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಇರುವಂತದ್ದು. ಮೊದಲ ಬಾರಿ ಏನ ಅಲ್ಲ. ಯಾವಾಗೆಲ್ಲ ನಮ್ಮ ಕರ್ನಾಟಕದಲ್ಲಿ ನಾವಲ್ಲಿ ವಾದ ಮಾಡ್ತೀವಿ, ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೂಡ ಮತ್ತೆ ನಾವು ಅನ್ಯಾಯಕ್ಕೆ ಒಳಗಾಗ್ತಾನೇ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಇದೀಗ ಈ ಭಾಗದ ರೈತರು ಆಲ್ರೆಡಿ ಈಗಾಗಲೇ ಕರ್ನಾಟಕ ಬಂದ್ಗೆ ಏನು ಕರೆಯನ್ನ ಕೊಟ್ಟಿದ್ದಾರೆ. ಈಗ ಮತ್ತೆ ಹೋರಾಟಕ್ಕಿಳಿಯುವಂತಹ ಚಾನ್ಸಸ್ ಕಾಣಿಸ್ತಾ ಇದೆಯಾ? ಖಂಡಿತ ನವಿತಾ, ಈಗಾಗಲೇ ಮಂಡ್ಯದಲ್ಲಿ ರೈತ ಸಂಘಟನೆಗಳು ಹಾಗೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಮಂಡ್ಯದ ಹೃದಯ ಭಾಗ ಆಗಿರ್ತಕ್ಕಂಥ ಸಂಜೆ ವೃತ್ತ ಏನಿದೆ ಅಲ್ಲಿ ಜಮಾಯಿಸ್ತಾ ಇದ್ದಾರೆ. ಏನು ಆದೇಶ ಬಂದಿದೆ ಇವತ್ತು, ಈ ಒಂದು ಸೂಚನೆ ಏನ್ ಬಂದಿದೆ, ಈ ಸೂಚನೆಯ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ರೈತ ಸಂಘಟನೆಗಳು ಈಗಾಗಲೇ ಏನು ಮಂಡ್ಯದ ಸಂಜೆ ವೃತ್ತಕ್ಕೆ ಧಾವಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಸೂಚನೆ ಏನಿದೆ ಈ ಸೂಚನೆಯ ವಿರುದ್ಧವಾಗಿ ಆಕ್ರೋಶಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಅಂತ ರೈತರು ಆಗಮಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಹಜವಾಗಿ ಒಂದಷ್ಟು ನೀರು ಬಂತು ಅಂತ ಸಂತಸ ಪಡುವಂತ ಸಂದರ್ಭದಲ್ಲಿ ಈ ರೀತಿ ಬರೆಯನ್ನ ಎಳೆಯುವಂಥದ್ದು, ಬರೆಯನ್ನ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ನಾವು ಡ್ಯಾಮ್ಗೆ ಒಂದಷ್ಟು ನೀರು ಬಂತು ಅನ್ನುವಂತ ಉದ್ದೇಶದಿಂದ ಬಿತ್ತನೆ ಕಾರ್ಯವನ್ನ ಆರಂಭಿಸಬಹುದಲ್ಲ ಅನ್ನುವಂತ ಸಂತಸದಲ್ಲಿದ್ವಿ. ಈ ಹಿಂದೆ ನೀರು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ
ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು ಬಿತ್ತನೆಯನ್ನ ಮಾಡಬೇಡಿ ಅಂತ. ಸರ್ಕಾರದ ಮಾತು ಕೇಳಿ ನಾವು ಬಿತ್ತನೆಯನ್ನ ಮಾಡಿರ್ಲಿಲ್ಲ. ಆದ್ರೆ ನೀರು ಬಂದಂತ ಸಂದರ್ಭದಲ್ಲಿ ಎಲ್ಲೋ ನೀರು ಸಿಗುತ್ತೆ ನಮಗೆ ಅನ್ನುವಂತ ಆಶಾಭಾವನೆಯಿಂದ ನಾವು ಎಲ್ಲರೂ ಕೂಡ ಉಳುಮೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಗದ್ದೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ವಿಚಾರ, ಈ ರೀತಿಯಾದಂತ ಸೂಚನೆ ಸಾಕಷ್ಟು ನಮಗೆ ಸಾಕನ್ನ ನೀಡಿದ್ದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ರೈತರು. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಇದೀಗ ರೈತರ ಸಂಘದ ಕೆಂಪೇಗೌಡ ಅವರು, ರೈತ ಸಂಘದವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಕೆಂಪೇಗೌಡ್ರೆ. ನಮಸ್ತೆ. CWRC ಕೊಟ್ಟಂತಹ ಆದೇಶ ನಿಮ್ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಪ್ರತಿ ಬಾರಿ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಇರೋದು, ಏನ್ ಹೇಳೋದಕ್ಕೆ ಬಯಸ್ತೀರಿ? ಹೌದು ಮೇಡಮ್, ನಮ್ಗೆ ಅನ್ಯಾಯ ಆಗೋದು. ಈಗ ಏನ್ ಹೇಳ್ತಿತ್ತು ಸರ್ಕಾರಗಳೇ ಆಗ್ಲಿ ಯಾರೇ ಆಗ್ಲಿ ಕುಡಿಯೋದಕ್ ಮಾತ್ರ ನೀರಾಯ್ತದೆ ಅಂತ. ಈವನ್ ಟುಡೇ ಇನ್ನೂ ನಮ್ಗೆ ನೀವು ಬೆಳೆ ಬೆಳೀರಿ ಅಂತ ಹೇಳಿಲ್ಲ ಸರ್ಕಾರ ಅಧಿಕೃತವಾಗಿ. ಆಮೇಲಿಂದ ಈಗ ನಮ್ಗೆ ಕುಡಿಕೆ ಅಂದ್ಮೇಲೆ ಅವ್ರಿಗೂ ಕುಡಿಕೆ ತಗೋಬೇಕೇ ಹೊರತು ಬೆಳೆಗೆ ಅಂತ ಕೇಳಬಾರ್ದು. ಈ ಕೋರ್ಟೇ ಆಗ್ಲಿ ಅಥವಾ ಕಾವೇರಿ ಪ್ರಾಧಿಕಾರವೇ ಆಗ್ಲಿ ಕುಡಿಯೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕೇ ಹೊರತು ಬೆಳೆಗೆ ಹಿಂಗ್ ಕೊಡ್ತಾರೆ. ನಮ್ಗೆ ಬೆಳೆ ಕೊಟ್ಟಿಲ್ಲ ಇಲ್ಲಿ ಅಧಿಕೃತವಾಗಿ. ಅವ್ರು ತಮಿಳ್ನಾಡು ನೀರು ಕೊಡ್ತಾರೆ ಅಂದ್ರೆ ಇದು ಹಾಸ್ಯಾಸ್ಪದ ಮೇಡಮ್. ನಾನು ಹೇಳೋದು ಕೊಡ್ಲಿ, ಕುಡಿಗಿಲ್ದೋದ್ರೆ ಅವ್ರು ಕೊಡ್ಲಿ, ನಾವು ಬೇಡ ಅನ್ನಿಕ್ಕಿಲ್ಲ. ಅಲ್ಲ, ಸಂಕಷ್ಟ ಸೂತ್ರ ಎಲ್ಲಿ ಅನ್ವಯ ಆಯ್ತು ಇಲ್ಲಿ ಅಂತ? ಸಂಕಷ್ಟ ಸೂತ್ರ ಎಲ್ಲಿ ಅನ್ವಯ ಆಯ್ತು ಈಗ ಅಂತ? ಸಂಕಷ್ಟ ಸೂತ್ರನೇ ಇವ್ರು ಮಾಡಿಲ್ಲ. ನೀರಿದ್ದಾಗ ಎಷ್ಟೆಷ್ಟು ಬಿಡ್ಬೇಕು ಅಂತ ಮಾತಾಡ್ಕೊಂಡಿದ್ದಾರೆ. ಇದು ಮೀನಿಂಗ್ಲೆಸ್. ನೀರು ಇಲ್ದೋದಾಗ ನಾವು ಎಷ್ಟು ಹಂಚ್ಕೋಬೇಕು ಅನ್ನೋದು ಬೇಕು. ಅದನ್ನ ಯಾರು ಮಾಡ್ಲೇ ಇಲ್ಲ. ಈಗ ನಾನು ಹೇಳೋದು 400-500 TMC ನಮ್ಗೆ ನೀರು ಲಭ್ಯ ಇದ್ದಾಗ ಅವ್ರಿಗೂ 170 ಕೊಡ್ಲಿ, ನಮಗೂ ಅಷ್ಟು ತಗೊಳ್ಳಿ, ಎಲ್ಲರಿಗೂ ಆಗತ್ತೆ. ಹೌದು. ಎಲ್ಲರಿಂದ 100 TMC ಬಂದಾಗ ನಾವು ಯಾವ ರೀತಿ ಹಂಚ್ಕೋಬೇಕು, ಯಾತಕ್ಕೂ ಅದನ್ನ ಹಂಚ್ಕೋಬೇಕು, ಕುಡಿಯಕ್ ಹಂಚ್ಕೋಬೇಕಾ ಇಲ್ಲ ಬೆಳೆಗೆ ಹಂಚ್ಕೋಬೇಕಾ ಅನ್ನೋ ಒಂದು ನಿರ್ಧಾರನೇ ಮಾಡಿಲ್ಲ. ಕೋರ್ಟ್ ಆಗ್ಲಿ ಇದಾಗ್ಲಿ. ಈಗ 12,000 ಬಿಡಿ ಅಂದ್ರೆ ಏನ್ ಅದು ಮೀನಿಂಗ್ಲೆಸ್, ಅರ್ಥವಿಲ್ಲದ್ದು. ಕೋರ್ಟ್ ಹೇಳಿದ್ರು ಅವರು ಯಾರನ್ನಾರು ಎಕ್ಸ್ಪರ್ಟ್ಸ್ ಕೂತ್ಕೊಂಡು ಏನ್ ಮಾಡ್ಬೋದು ಈಗ ಅಂತ ನೀರಾವರಿ ತಜ್ಞರವ್ರೆ ನಮ್ಮ. ಓಕೆ, ಧನ್ಯವಾದಗಳು ಕೆಂಪೇಗೌಡ್ರೆ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ CWRC ಈಗ ಶಿಫಾರಸನ್ನ ಮಾಡಿದೆ. ಅಂದ್ರೆ ನಿತ್ಯ 1.02 TMC ನೀರನ್ನ ಹರಿಸಬೇಕು, ತಮಿಳುನಾಡಿಗೆ ನೀರು ಹರಿಸಿ ಅನ್ನುವ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು 15 ದಿನಗಳ ಕಾಲ ಅನ್ನುವಂತಹ ಸೂಚನೆಯನ್ನ ನೀಡಲಾಗಿತ್ತು. ಈಗಾಗಲೇ ಇಲ್ಲೇ ಕುಡಿಯೋದಕ್ಕೆ ನೀರಿಲ್ಲ, ಇನ್ನು ತಮಿಳುನಾಡಿನವರಿಗೆ ಬೆಳೆಯನ್ನ ಬೆಳೆಯೋದಕ್ಕೆ ನೀರು. ಅವ್ರು ಹೇಳ್ತಾ ಇರೋದೇನು, ಏನು ಶಿಫಾರಸ್ಸಿದೆ, ಏನು ಈ ರೀತಿಯಾದಂತಹ ನೀರು ಹರಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರಗಳಿದೆಯಲ್ಲ, ಆ ಪ್ರಕಾರ ನಮಗೆ ನೀರು ಕೊಡಿ. ಅವರು ಕೇಳ್ತಿದ್ದಾರೆ, ಆದ್ರೆ ಇಲ್ಲಿ ನೀರು ಬೇಕಲ್ಲ ನೀರು ಕೊಡೋದಕ್ಕೆ. ಮಳೆನೇ ಆಗಿಲ್ಲ, ಇವ್ರು ಕೇಳಿದ ಮೇಲೆ ಅಟ್ಲೀಸ್ಟ್ ಮಳೆ ಆಯ್ತಪ್ಪ ಅಂತ ಹೇಳಿ ನೀರು ಹರಿಸಲಾಯ್ತು. ಪ್ರಕೃತಿ ಅಟ್ಲೀಸ್ಟ್ ನಮ್ಮ ಕಡೆ ಸ್ವಲ್ಪ ಒಲಿದ್ಲು ಅಂತ ಹೇಳಿ. ಆದ್ರೆ ಇದೀಗ ಮತ್ತೆ ಮಳೆ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ನಿಮ್ಗೆ ಬೆಳೆಗೆ ನೀರು ಕೊಡಬೇಕಾ ಅನ್ನುವ ಪ್ರಶ್ನೆಯನ್ನ ರೈತರು ಕೇಳ್ತಿದ್ದಾರೆ, ಜನ ಕೇಳ್ತಿದ್ದಾರೆ. ಆದ್ರೆ CWRCಗೆ ಇದು ಯಾವುದು ಕಾಣ್ಲಿಲ್ವಾ? ಯಾವ ಆಧಾರದ ಮೇಲೆ ಈ ರೀತಿಯಾಗಿ ಇದೀಗ ಶಿಫಾರಸನ್ನ ಮಾಡಿದೆ? CWMAಗೆ ಈಗ ಸರ್ಕಾರ ಹೋಗುತ್ತಾ? ಆ ಒಂದು ಹಿನ್ನೆಲೆಯಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತಾ? CWMA ಕೂಡ ಮೊನ್ನೆ CWRC ಆದೇಶವನ್ನ ಎತ್ತಿ ಹಿಡಿದಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಮತ್ತೆ ನಾವು CWMA ಕಡೆಗೆ ಹೋದ್ರೆ ಆವಾಗ ನಮ್ಮ ಕಡೆಗೆ ಆದೇಶ ಬರುತ್ತಾ? ಅದು ಕೂಡ ಸಾಕಷ್ಟು ಅನುಮಾನವೇ ಇರೋದು. ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ಕೈಗೊಳ್ಳುತ್ತೆ? ಈಗಾಗಲೇ ಸರ್ಕಾರ ಅಲ್ಲಿ DC AC ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ಯಾವುದೇ ರೀತಿಯಂತಹ ಅಹಿತಕರ ಘಟನೆ ಆಗದ ಹಾಗೆ ನೋಡ್ಕೊಳ್ಬೇಕು, ಸರ್ಕಾರ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ. ಸರ್ಕಾರ ಅಂದ್ರೆ DK ಶಿವಕುಮಾರ್ ಈ ಹಿಂದೆನೂ ಕೂಡ ಹೇಳಿದ್ರು, ನಮ್ಮ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ರು. ಈಗ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಕಾರಣ ಒಂದಲ್ಲ ಎರಡಲ್ಲ, 12,000 ಕ್ಯೂಸೆಕ್ ನೀರು 15 ದಿನಗಳ ಕಾಲ ಹೋಗ್ಬೇಕು ಅಂತ ಹೇಳಿದ್ರೆ ನಿತ್ಯ 1.02 TMC ನೀರು ಬಿಡಬೇಕು. ಮೊನ್ನೆ ಹೇಳಿದೆ ಏನು, 3.5 TMC, ಆಲ್ಮೋಸ್ಟ್ 4.5 TMC ಅಷ್ಟು ನೀರು ಬಿಡಬೇಕು ಅಂತ ಹೇಳಿ 15 ದಿನಗಳ ಕಾಲ. ಆದ್ರೆ ಈಗ ಹಾಗಲ್ಲ, ನೀರಿದೆ ಅನ್ನುವಂತಹ ವಿಚಾರವನ್ನ ತಮಿಳುನಾಡು ವಾದ ಮಂಡನೆ ಮಾಡ್ತಾ ಇದೆ. ನಮಗೆ ಬೇಡಬೇಕಾದಂತಹ ನೀರನ್ನ ಕೊಡಿ ಅನ್ನುವಂತಹ ವಿಚಾರವನ್ನ ಈಗ ಹೇಳ್ತಾ ಇದೆ ತಮಿಳುನಾಡು.
ಅದೇ ರೀತಿಯಾಗಿ ಕರ್ನಾಟಕ ಕೂಡ ಸಾಕಷ್ಟು ವಾದ ಮಾಡಿದೆ, ನಮಗೆ ಇಲ್ಲಿ ನೀರು ಇಲ್ಲ ಅಂತ ಹೇಳಿ. ಆದರೂ ಅದನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ CWRC ಇಲ್ಲದ ಹಾಗೆ ಕಾಣಿಸ್ತಾ ಇದೆ. ಎಷ್ಟೇ ಅಲ್ಲಿ ಕರ್ನಾಟಕಕ್ಕೆ ನಮಗೆ ಇಲ್ಲಿ ನೀರು ಕುಡಿಯೋದಿಕ್ಕೆ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ಕೇಳಿಸಿಕೊಳ್ಳುವಂತಹ ರೀತಿಯಲ್ಲಿ ಕಾಣಿಸ್ಲಿಲ್ಲ. ತಮಿಳುನಾಡು ತನ್ನ ವಾದ ಏನು ಮಂಡನೆ ಮಾಡುತ್ತೋ ಆ ವಾದವನ್ನು ಮಂಡನೆ ಮಾಡ್ತಾನೆ ಇದೆ ಈ ಹಿಂದಿನಿಂದಲೂ ಕೂಡ. ತಮಗೆ ಬೇರೆಯವರಿಗೆ ಕುಡಿಯೋದಕ್ಕೆ ನೀರಿಲ್ಲದಿದ್ರೆ ನನಗೇನು ಅಂತ ಹೇಳಿ. ಸೊ ಮಧ್ಯಾಹ್ನ 3ಕ್ಕೆ ದೆಹಲಿಯಲ್ಲಿ CWMA ಸಭೆ ಕೂಡ ಇದೆ. ಸಭೆಯಲ್ಲಿ ಕರ್ನಾಟಕ ಆಕ್ಷೇಪಣೆ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಈಗ ಈ ಹಿಂದಿನ ಒಂದು CWMA ಆದೇಶ ಏನಾಗಿತ್ತು, ನೀವು ಏನು CWRC ಆದೇಶ ಕೊಟ್ಟಿದೆ ಅದನ್ನೇ ಪಾಲನೆ ಮಾಡಿ ಅಂತ. ಬಟ್ ಈ ಸಲ ಏನಾಗಬಹುದು ಅನ್ನುವಂತಹ ಒಂದು ಆತಂಕ, ಕುತೂಹಲ ಎರಡೂ ಕೂಡ ಇದೆ. ಕಾರಣ ಇದೀಗ CWRC ಹೇಳಿರೋದು ಬರೋಬ್ಬರಿ 12,000 ಕ್ಯೂಸೆಕ್ ನೀರು ಪ್ರತಿದಿನ, ಅಂದ್ರೆ 15 ದಿನಗಳ ಕಾಲ ಅಂತ ಹೇಳಿ. ಸೊ ಇಲ್ಲಿ ಆಕ್ಷೇಪಣೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಸಲ್ಲಿಕೆ ಮಾಡಬೇಕು. ಈಗ ಇಲ್ಲಿ ಕುಡಿಯೋದಿಕ್ಕೆ ನೀರಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಿ ಅಂತ ಹೇಳಿದ್ರೆ ಎಲ್ಲಿಂದ ಕೊಡೋದು? ಇಲ್ಲಿನ ರೈತರು ಏನ್ ಮಾಡಬೇಕು? ಇಲ್ಲಿನ ಜನ ಕುಡಿಯೋದಿಕ್ಕೆ ನೀರಿಲ್ಲದೆ ಸಾಯ್ಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ತರ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ ಅನೇಕ ಕನ್ನಡ ಪರ ಸಂಘಟನೆಯವರು, ಅನೇಕ ರೈತ ಸಂಘಟನೆಯವರು ಈ ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ಸರ್ಕಾರ ಹೇಳಿದೆ ಬಂದನ್ನ ಹಿಂತೆಗೆದುಕೊಳ್ಳಿ, ಬೇಡ, ನಾವು ಈಗಾಗಲೇ ನಿಮ್ಮ ಪರವಾಗಿದ್ದೀವಿ ಅನ್ನುವ ವಿಚಾರವನ್ನ ಸರ್ಕಾರ ಹೇಳಿದೆ. ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಆದ್ರೆ ಈ ರೀತಿಯಾದಂತಹ ಬೆಳವಣಿಗೆಗಳು ಆದಾಗ ಏನ್ ಮಾಡಬೇಕು? ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದು ಹೇಗೆ, ಗೊತ್ತಾಗೋದು ಹೇಗೆ? ಇಲ್ಲಿಯೇ ಸಂಕಷ್ಟ ಇದೆ ಅನ್ನೋದು. CWMA ಸಭೆಯಲ್ಲಿ ಏನಾಗತ್ತೆ, ಕರ್ನಾಟಕ ಯಾವ ರೀತಿಯಾಗಿ ಆಕ್ಷೇಪಣೆಯನ್ನು ಸಲ್ಲಿಸಿ ತಮ್ಮ ಪರವಾಗಿ ಆದೇಶ ಬರುವ ಹಾಗೆ ಮಾಡುತ್ತೆ ಅನ್ನೋದಿರೋದು ಇದೀಗ. ಅಧಿಕಾರಿಗಳು ಯಾವ ರೀತಿಯಾಗಿ ಸಿದ್ಧ ಆಗಿದ್ದಾರೆ, ಅಧಿಕಾರಿಗಳು ಯಾವ ರೀತಿಯಾಗಿ ಲೆಕ್ಕವನ್ನ ಇಟ್ಕೊಂಡು ವರದಿಯನ್ನ ಈಗ ಅಲ್ಲಿ ವಾದವನ್ನ ಮಾಡ್ತಾರೆ ಅನ್ನೋದು. ಪ್ರತಿ ಬಾರಿ ಕೂಡ ಇಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೆ ಇದೆ. ಇದು ಮೊದಲ ಏನಲ್ಲ, ಈ ಹಿಂದೆ ಕೂಡ ಪ್ರತಿ ಬಾರಿ ಕರ್ನಾಟಕ ಇಂತಹ ಸಂದರ್ಭದಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾನೆ ಇದೆ. ಪ್ರತಿ ಬಾರಿ ಕೂಡ ನಾವು ಇಲ್ಲ ನೀವು ನೀರು ಹರಿಸಬೇಕು ಅನ್ನೋ ಆದೇಶವನ್ನು ಪಡ್ಕೊಳ್ತಾನೇ ಇದ್ದೀವಿ. ಇವತ್ತು ಕರ್ನಾಟಕ ಯಾವ ರೀತಿಯಾಗಿ ಪ್ರಬಲವಾಗಿ ವಾದ ಮಂಡನೆ ಮಾಡಿ CWMA ಈ ಕಡೆ ಅಂದ್ರೆ ಕರ್ನಾಟಕದ ಪರವಾಗಿ ಆದೇಶವನ್ನು ಕೊಡುವ ಹಾಗೆ ಮಾಡುತ್ತೆ. ಅಟ್ಲೀಸ್ಟ್ 12,000 ಕ್ಯೂಸೆಕ್ ನೀರು ಈಗ ಬಿಡೋದು ಬೇಡ ಅನ್ನುವ ಆದೇಶವನ್ನು ಕೊಡಿಸುವ ಹಾಗೆ ಆಗುತ್ತಾ? ಅದೇ ಈಗ ಇರುವಂತಹ ಪ್ರಶ್ನೆ. ರೈತರು ಆಲ್ರೆಡಿ ಈಗಾಗಲೇ ತಾವು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. CWMA ಶಿಫಾರಸಿಗೆ CM ಪ್ರತಿಕ್ರಿಯೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ನೀರು ಬಿಡೋದಕ್ಕೆ ಆದೇಶ ಬಂದಿದೆ. ಇಂತಹ ಸಂದರ್ಭದಲ್ಲಿ ಇದೀಗ CWMA ಮೊರೆ ಹೋಗೋಣ, ಈ ಬಗ್ಗೆ ಸರ್ಕಾರ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಹೇಳಿ ಈಗಾಗಲೇ CM ಹೇಳಿದ್ದಾರೆ. CWRCಯ ಶಿಫಾರಸು ಇದು. CWMA ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈಗಾಗಲೇ ಕಾವೇರಿ ನೀರು ನಿಯಂತ್ರಣ ಮಂಡಳಿಗೂ ಕೂಡ ಈಗ ಆದೇಶವನ್ನ ಏನ್ ಮಾಡಿದ್ದಾರೆ, ಅಥವಾ ಈಗಾಗಲೇ ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಾಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ನಾಗೇಂದ್ರ ಗೌಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಗೌಡ ಅವರೇ ನಮಸ್ತೆ. ನಮಸ್ಕಾರ ನಾಗೇಂದ್ರ. CWRCಯ ಶಿಫಾರಸಿನ ಬಗ್ಗೆ ಏನ್ ಹೇಳ್ತೀರಿ? ಪ್ರತಿ ಬಾರಿ ಕೂಡ ನಾವು ಅವರಿಗೆ ನೀರು ಹರಿಸಬೇಕನ್ನೋ ಆದೇಶನ ಪಡ್ಕೊಳ್ತಾನೆ ಇರ್ತೀವಿ, ಮರಣ ಶಾಸನವನ್ನ ನಾವು ಬರೆಸ್ಕೊಳ್ತಾನೆ ಇರ್ತೀವಿ. ಇವರಿಗೆ ಪ್ರಕೃತಿ ಜ್ಞಾನ ಇಲ್ಲ, ಕೃಷಿ ಜ್ಞಾನ ಇಲ್ಲದವರ ತೀರ್ಮಾನ ಇದು. ಯಾಕಂದ್ರೆ ಡ್ರಾಟ್ ಇದೆ, ಕರ್ನಾಟಕ ಸಿವಿಯರ್ ಡ್ರಾಟ್ ಇದೆ. ಸ್ವಲ್ಪ ವೈನಾಡಲ್ಲಿ ಮಳೆ ಬಿದ್ದಾಗ ಕಬ್ನಿ ಮತ್ತು ಆರಂಗಿಗೆ ಇನ್ಫ್ಲೋ ಸ್ವಲ್ಪ ಬಂತು, ಇನ್ನೂ ತುಂಬಿಲ್ಲ. ಈಗ ಬರೋ ನೀರನ್ನ ಹಂಚಲ್ಲ, ಅದು ಫಸ್ಟ್ ಇಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಬೇಕು. 40 TMC ನೀರಿ ನಮಗೆ ಬೇಕೇ ಬೇಕು. ನೀರು ಮಳೆ ಬರೋ ಮುನ್ಸೂಚನೆ ಕಡಿಮೆ ಇದೆ. ಈಗ ಬರೋದ್ರಲ್ಲಿ ನಾವು ವ್ಯವಸಾಯಕ್ಕೆ ಕೊಡೋಣ ಅಂತ ನಮ್ಮ ಸರ್ಕಾರ ನಿರ್ಧಾರ ಮಾಡಿದೆ. ಕುಡಿಯೋ ನೀರು ರಿಸರ್ವ್ ಇಟ್ಕೋಬೇಕು ಅಂತ ಹೇಳಿ. ಇಂಥ ಟೈಮಲ್ಲಿ ಅವ್ರು ತಮಿಳ್ನಾಡವ್ರು ಕೇಳ್ತಿರೋದು ವ್ಯವಸಾಯಕ್ಕೆ. ಹೌದು, ನಾವು ಕುಡಿಯೋ ನೀರು ಸೇಫ್ ಆಗಿ ಇಟ್ಕೋಬೇಕು ಅಂತ ಹೇಳ್ತೀವಿ. ಈ ಟೈಮಲ್ಲಿ ಬಹಳ ಅನ್ಯಾಯ ತೀರ್ಮಾನ ಇದು. ಏನು ಇಷ್ಟ ಇದೆ ತರ ಅಲ್ಲ ಇದು. ಮಳೆ ಬರೋ ಸೂಚನೆ ಇಲ್ಲ. ಈ ಬರೋ ನೀರನ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಜಲಚರಗಳಿದಾವೆ ಇಲ್ಲಿ, ಮತ್ತೆ ವನ್ಯಜೀವಿಗಳಿದಾವೆ, ಅವೆಲ್ಲವೂ ಅವಲಂಬಿಸಿದಾವೆ. ಮತ್ತೆ ಈ ಕಬಿನಿ ಮತ್ತು ಕಾರಂಗಿ ಮತ್ತು ಇದ್ರ KRS ನೀರಲ್ಲಿ ಬೆಂಗಳೂರು ನಗರ ನೀರಿಗೆ ಅವಲಂಬಿಸಿದೆ, ಕುಡಿಯೋ ನೀರಿಗೆ. ಮತ್ತೆ ಈ ಭಾಗದ ಎಲ್ಲ ಪಟ್ಟಣಗಳು ಗ್ರಾಮಗಳು ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು, ಜಾನುವಾರುಗಳು ಆದ್ಯತೆ ಕೊಡ್ಬೇಕು. ಇಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಇದ್ದಾಗ ಈ ತೀರ್ಮಾನ ಮಾಡಿರೋ ತಪ್ಪು. ಇದಕ್ಕೆ ಮೇಲ್ಮನವಿಯನ್ನ ಕರ್ನಾಟಕ ಸರ್ಕಾರ
ಸಲ್ಲಿಸಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದು ನಿರ್ಧಾರ ಮಾಡಬೇಕು. ಈಗ ಮೊನ್ನೆನೂ ಕೂಡ ನಾವು ಹೋಗಿದ್ವಿ CWMAಗೆ, ಮತ್ತೆ ನಮಗೇನಾಯ್ತು, CWRC ಆದೇಶವನ್ನೇ ಪಾಲಿಸಿ ಅಂತ ಬಂತು. ಅದೇ ಈಗ ಆತಂಕ ಇರೋದು, ನಾವು ಹೋದ್ರೂ ಕೂಡ ಏನ್ ಪರಿಸ್ಥಿತಿ ಅಂತ. ಈಗ ಹೋದ್ರೂ ಕೂಡ ಈಗ ನಾವು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಡೆಮಾಕ್ರೆಟಿಕ್ ಅಲ್ಲಿ ನಮ್ಮ ರಾಜ್ಯದ ನೀರನ್ನ ರಕ್ಷಣೆ ಮಾಡಕ್ ಅಧಿಕಾರಿ ಮತ್ತೆ ಕುಡಿಯೋ ನೀರಿನ ಮೊದಲೇ ಆದ್ಯತೆ ಆಗಿರೋದ್ರಿಂದ ಈ ಬರೋ ಸೆಷನ್ ಅಲ್ಲಿ ಒಂದು ಲೈನ್ ನಿರ್ಣಯ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ಕುಡಿಯೋ ನೀರು ಮಾಡಕ್ ಅಂತ ಹೇಳಿ ವಿಧಾನಸಭೆಯಲ್ಲಿ ಮಾಡಿದ್ರೆ ಅದು ಶಾಸನಸಭಾ ನಿರ್ಣಯ ಆಗುತ್ತೆ, ಮಾಡ್ಕೊಡುತ್ತೆ. ಒಂದು ಲೈನ್ ಮಾಡಿ ಎಲ್ಲಾ ಪಕ್ಷಗಳು ಬೆಂಬಲ ಕೊಟ್ಟು ಇಂತಹ ಪರಿಸ್ಥಿತಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಇಂಟರಪ್ಟ್ ಮಾಡ್ತೀನಿ, ಒಂಚೂರು ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬನ್ನಿ ಸರ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಕೇಳಿಸುತ್ತಾ ಮೇಡಮ್? ಈಗ ಕೇಳಿಸುತ್ತಾ? ಕೇಳಿಸ್ತಾ ಇದೆ ಸರ್, ಹೇಳಿ. ಈಗ 13ರಿಂದ ಸೆಷನ್ ನಡೀತಿದೆ. ಈಗ ಮೊನ್ನೆ ಎಲ್ಲಾ ಪಕ್ಷಗಳು ಸೇರಿ ಕೂಡ ರಾಜ್ಯದ ಹಿತಾಸಕ್ತಿಗೆ ಒಗ್ಗಟ್ಟಾಗಿರ್ಬೇಕು ಅನ್ನೋ ಪ್ರದರ್ಶನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಈಗ ಆಡಳಿತ ಪಕ್ಷ, ವಿರೋಧ ಪಕ್ಷಗಳು ಎಲ್ಲಾ ಪಕ್ಷಗಳು ಸೇರಿ ಒಂದು ಸಾಲಿನ ನಿರ್ಣಯ ಮಾಡಿ ನಮ್ಮ ಇಂತಹ ಸಮಸ್ಯೆಯಲ್ಲಿ ನೀರು ಬಿಡಿಯಕ್ಕಾಗಲ್ಲ ಅಂತ ಒಂದು ಶಾಸನಸಭೆಯಲ್ಲಿ ಜನಪ್ರತಿನಿಧಿಗಳಿಂದ ಅದು ನಿರ್ಣಯ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಒಂದು ಮತ್ತೆ ಕಾನೂನು ಹೋರಾಟಕ್ಕೆ ಇರಬೇಕು, ದಿಟ್ಟವಾದ ನಿಲುವನ್ನ ರಾಜ್ಯ ಸರ್ಕಾರ ತಗೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ನಿಜ ಸರ್, ಯಾಕಂದ್ರೆ ನಮ್ಗೆ ಇಲ್ಲಿ ಕುಡಿಯೋದಿಕ್ಕೆ ನೀರಿಲ್ಲ, ನಾವೇ ಇಲ್ಲಿ ಸಾಯುವಂತಹ ಪರಿಸ್ಥಿತಿ ಇದ್ದಾಗ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಹೇಳಿದ್ರೆ ಹೇಗಾಗತ್ತೆ ಇದು? ನೀರು ಬಂದಾಗ ನಾವು ಬಿಟ್ಟಿದೀವಿ. ಹೌದು. ಮತ್ತೆ ನಾವೇನು ವ್ಯವಸಾಯಕ್ಕೆ ನೀರು ಕೇಳ್ತಾ ಇಟ್ಕೋಬೇಕು ಅಂತ ಇಲ್ಲ. ಕುಡಿಯೋ ನೀರಿಗೆ ಜಾನುವಾರು ಕುಡಿಯೋ ನೀರು ಎವಾಪರೇಟ್ ಆಗುತ್ತೆ, ಜಲಚರಗಳಿದಾವೆ, ವನ್ಯಜೀವಿಗಳಿದಾವೆ. ಇದು ಮಾನವೀಯತೆ ಆಧಾರದ ಮೇಲೆ ಯಾವುದೇ ಕೊಡ್ಬೇಕು. ಇದು ಒಂಥರ ಮೂರ್ಖತನದ ಪರವಾದ ಈ ತರದ ತೀರ್ಮಾನ. ಯಾರು ವಿವೇಕ ಇರೋರು ಈ ತರ ತೀರ್ಮಾನ ಕೊಡೋದಿಲ್ಲ. ಬಂದು ಸ್ಪಾಟ್ ಮಾಡ್ಬೇಕು, ಅವ್ರು ಮೊದಲು ಸ್ಪಾಟ್ ವಿಸಿಟ್ ಮಾಡಿ ಸ್ಥಳ ತನಿಖೆ ಮಾಡ್ಬೇಕು, ಇಲ್ಲಿ ಪರಿವೀಕ್ಷಣೆ ಮಾಡ್ಬೇಕು. ಇಲ್ಲಿ ಬೆಳೆದಿರೋ ಬೆಲೆ ಎಲ್ಲ ಒಣಗ್ತಾ ಇದಾವೆ, ಮತ್ತೆ ಕೆರೆ ಕಟ್ಟೆಗಳೆಲ್ಲ ಬತ್ತೋಗಿದಾವೆ, ಮತ್ತೆ ಇಲ್ಲಿ ಮುಂದಿನ ವ್ಯವಸಾಯಕ್ಕೆ ನೀರಿಲ್ಲ ಅಂತ ಸರ್ಕಾರ ಅಧಿಕೃತವಾಗಿ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನೋ ನೀರು ಬರುತ್ತೆ, ಇನ್ಫ್ಲೂಯೆನ್ಸ್ ಕೊರಂಚಿ ಅನ್ನೋದು ಮೂರ್ತನ. ಅಲ್ಲಿ ಕಾವೇರಿ ಈಗ ನಮಗೆ ಮಾನ್ಸೂನ್ ಕಡಿಮೆ ಇದೆ. ಈ ಮಾನ್ಸೂನ್ ಆದ್ರೆ ತಮಿಳುನಾಡಿಗೆ ಇನ್ನೊಂದು ಮಾನ್ಸೂನ್ ಅವಕಾಶ ಇದೆ. ಸೆಪ್ಟೆಂಬರ್ ಕೂಡ ಹೊಸ ಮಾನ್ಸೂನ್ ಹುಟ್ಟುತ್ತೆ ಅಲ್ಲಿ. ತಮಿಳುನಾಡಿಗೆ ಅವಕಾಶಗಳಿದ್ದಾವೆ, ನಮ್ಮಲ್ಲಿ ಮಳೆ ಇನ್ನು ಮಾನ್ಸೂನ್ಗಳು ಕಡಿಮೆ ಆಗ್ತವೆ. ಈ ತರದಲ್ಲಿ ಬಹಳ ಕಾಮನ್ ಸೆನ್ಸ್ ಇರಬೇಕು. ನಿಜ ನೋಡೋಣ ಸರ್ಕಾರ ಸರ್ ಏನ್ ತೆಗೆದುಕೊಳ್ಳುತ್ತೆ ನಿರ್ಧಾರ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಕರವೇ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ, ಪ್ರತಿ ಬಾರಿ ಕೂಡ ನಾವು ಈ ತರದ ಶಿಫಾರಸುಗಳನ್ನ ಮಾಡ್ಕೊಳ್ಳೋದೇ ಆಯ್ತಾ, ನಮ್ಮ ಪರಿಸ್ಥಿತಿ ಹೇಗೆ ಅಂತ? ಖಂಡಿತವಾಗ್ಲೂ ನಮ್ಮನ್ನಾಳುವಂತ ದೊರೆಗಳು, ಲೋಕಸಭಾ ಸದಸ್ಯರು ಮತ್ತೆ ಸರ್ಕಾರ ಮತ್ತೆ ನಮ್ಮ ಅಧಿಕಾರಿಗಳು ಯಾವ ರೀತಿಯ ನಿರ್ಲಕ್ಷ್ಯವನ್ನ ಹೊಂದಿ ನಮ್ಗೆ ಈ ರೀತಿ ಅನ್ಯಾಯಗಳು ನಿರಂತರವಾಗಿ ನಡೀತಾನೆ ಇದಾವೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ಬೋದು, CWRC ಇರ್ಬೋದು, ಅಲ್ಲ ಎಲ್ಲಾ ವಿಭಾಗದಲ್ಲೂ ಸಹ. ಅದಕ್ಕಾಗಿ ನಮ್ಮ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾದ ನಿಲುವನ್ನ ತಗೊಳ್ಳೋದ್ರ ಮುಖಾಂತರ ನಮ್ಗೆ ನ್ಯಾಯವನ್ನ ಕೊಡಿಸ್ಬೇಕು. ಇವತ್ತು ಮತ್ತೆ ನೀರ್ ಕೊಡಿ, ನೀರ್ ಮಳೆ ಬಂದ ತಕ್ಷಣ ನೀರೆಲ್ಲ ಇವರಿಗೆ ಹರಿಸಿದ್ರೆ ನಾವು ಬೆಂಗಳೂರು ನಗರಕ್ಕೆ ಎಲ್ಲಿ ನೀರ್ ತರ್ತೀರಾ? ಬೆಂಗಳೂರು ನಗರದವ್ರು ಎಲ್ಲ ಯಾವ ರೀತಿ ಜೀವನ ಮಾಡ್ಬೇಕಾಗತ್ತೆ? ಇವರು ಯೋಜನೆಗಳೇನಿದಾವೆ, ಮೇಕೆದಾಟು ಯೋಜನೆ ಆಗಿಲ್ಲ, ಅಥವಾ ಶರಾವತಿ ನೀರು ಸಮುದ್ರಕ್ಕೆ ಸೇರ್ತಾ ಇದೆ, ಅಥವಾ ನೇತ್ರಾವತಿ ನೀರು ಸಮುದ್ರಕ್ಕೆ ಸೇರ್ತಾ ಇದೆ, ಅದನ್ನ ತರೋದ್ನ ಬಿಟ್ಟು ಇವರು ಆ ಬೆಂಗಳೂರು ನಗರಕ್ಕೆ ಯಾವ ರೀತಿ ನೀರು ಕೊಡ್ಬೇಕನ್ನುವಂತ ಯೋಜನೆಗಳೇ ಇಲ್ಲ. ಆದ್ರಿಂದ ಈ ಕೂಡಲೇ ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತೆ ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶ ಮಾಡಬೇಕು. ಕಾವೇರಿಗೆ ಶಾಶ್ವತವಾದಂತ ನಮ್ಗೆ ಅನುವನ್ನ ಮಾಡ್ಕೊಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಸರ್, ಈಗ 13ನೇ ತಾರೀಕು ಬಂದು ಬೇಡ, ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡ್ರು CM ಅವರು. ಏನ್ ಸರ್ ಈಗ ಅದ್ರ ಬಗ್ಗೆ ನಾಳೆ ನಾವು ಹಿರಿಯ ನಾಯಕರಂತ ವಾಟಾಳ್ ನಾಗರಾಜ್ ಅವ್ರ ಜೊತೆನೂ ಮಾತಾಡ್ತೀವಿ. ನಾಳೆ ನಾವು ಚರ್ಚೆ ಮಾಡ್ತೀವಿ. ಇವತ್ತಿನ ಸಂದರ್ಭದಲ್ಲಿ KRS ತುಂಬಿರೋದ್ರಿಂದ, ಅನೇಕ ಅಣೆಕಟ್ಟುಗಳು ತುಂಬಿರೋದ್ರಿಂದ ನಾವು ಬೆಂಗಳೂರು ಜನರಿಗೆ ತೊಂದರೆಯನ್ನ ಕೊಡುವಂತದ್ದಾಗ್ಲಿ, ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರಿದ್ದಾರೆ, ಹೋಟೆಲ್ ಕಾರ್ಮಿಕರಿದ್ದಾರೆ, ಬೀಡಾಂಗಡಿಯವರು ಇದ್ದಾರೆ, ಅಥವಾ ವಾಹನ ಚಾಲಕರಿದ್ದಾರೆ. ಅನೇಕ ಜನರ ತೊಂದರೆ ಸಿಲ್ಕೋದ್ ಬೇಡ. ಈ ಬಂಧನ ಮುಂದಕ್ಕೆ ಹಾಕುವಂತದ್ದು ಅಥವಾ ಬೇರೆ ರೀತಿ ಹೋರಾಟ ಮಾಡುವಂತದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀವಿ. ನಾಳೆ ಅಂತಿಮವಾದ ನಿರ್ಧಾರವನ್ನ 12 ಗಂಟೆಗೆ ನಮ್ಮ ಸಂಘಟನೆಯಿಂದ ಪ್ರಕಟಣೆಯನ್ನ ಮಾಡ್ತೀವಿ. ಸರ್, ಈಗ ಸರ್ಕಾರ ಅಥವಾ ಈಗ ಎಲ್ಲರೂ ಕೂಡ ಈ ಹಿಂದೆ ಕೂಡ ಸಭೆಯನ್ನ ಮಾಡಿದ್ರು, ಸರ್ವಪಕ್ಷ ಸಭೆಯನ್ನ ಕೈಗೊಂಡಾಗ ಎಲ್ಲರೂ ಕೂಡ ಸರ್ಕಾರದ ಏನು ನಿರ್ಧಾರ ಇದೆ, ನಮ್ಮ
ಒಪ್ಪಿಗೆ ಇದೆ ಅಂತ ಹೇಳಿದ್ರು. ಸರ್ಕಾರ ಏನ್ ಮಾಡಬೇಕು ಈಗ? ಯಾಕಂದ್ರೆ ಈಗ ಅಧಿಕಾರಿಗಳು ಕೂಡ ಏನೆಲ್ಲ ಲೆಕ್ಕಾಚಾರಗಳನ್ನ ಹೇಳಬೇಕು, ಯಾವ ರೀತಿ ವಾಸ್ತವ ಸ್ಥಿತಿ ಇದೆ, ವಾಸ್ತವಾಂಶ ತಿಳಿಸ್ಬೇಕು ತಿಳಿಸ್ತಾರೆ. ಬಟ್ ಎಷ್ಟೇ ತಿಳಿಸಿದ್ರು ಕೂಡ ಈ ಕಡೆ ಒಂದೇ ಒಂದು ಸಲನೂ ಕೂಡ ನಮ್ಮ ಕಡೆ ಆಶಾಭಾವನೆಯಾದಂತಹ ಶಿಫಾರಸುಗಳು, ಸೂಚನೆಗಳು ಬರ್ತಾನೆ ಇಲ್ವಲ್ಲ? ಸರ್ಕಾರ ಮಳೆ ಬಂದಿರೋದ್ರಿಂದ ನೀರ್ ಹರಿದೋಗಿದೆ ತಮಿಳ್ನಾಡಿಗೆ. ದಿನ ಸಾವಿರಾರು ಕ್ಯೂಸೆಕ್ ನೀರು ಹರಿದೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಗೆ ಬೆಂಗಳೂರು ನಗರ ಮತ್ತೆ ಮಂಡ್ಯ, ಮೈಸೂರು ರೈತರಿಗೆ ಎಷ್ಟು ನೀರು ಬೇಕೋ ಅದನ್ನ ಇಟ್ಕೊಂಡು ಬಿಕ್ಕಿದ್ ಮಾತ್ರ ಬಿಡುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ದಿಟ್ಟ ನಿರ್ಧಾರವನ್ನ ತಗೋಬೇಕಾಗತ್ತೆ. ಮತ್ತೆ ಪ್ರಧಾನಿಯವ್ರನ್ನ ಮಧ್ಯಸ್ಥಿ ತರಬೇಕು ಇದ್ರಲ್ಲಿ. ಯಾರು ನಮ್ ಲೋಕಸಭಾ ಸದಸ್ಯರು ಇಲ್ಲಿ ತಮ್ಮದೇನು ಇಲ್ಲ, ಪಾತ್ರ ಇಲ್ಲ ಅಂತೇಳಿ ಹಿಂದಕ್ಕೆ ಸರಿಬಾರ್ದು. ಎಲ್ಲ ಒಟ್ಟಿಗೆ ಸೇರಿ ಕಾವೇರಿ ನೀರಿಗೆ ಶಾಶ್ವತವಾದಂತ ಪರಿಹಾರವನ್ನ ಹುಡುಕೋದ್ರ ಮುಖಾಂತರ ಮೇಕೆದಾಟು ಅಣೆಕಟ್ಟನ್ನ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕನ್ನುವಂತ ಒತ್ತಾಯವನ್ನ ನಾವು ಮಾಡ್ತಾ ಇದೀವಿ. ಸರ್, ಈಗ ಯಾವ ತಮಿಳುನಾಡಲ್ಲಿ ಯಾವ ಪಕ್ಷ ಬರ್ಲಿ, ಯಾವ ಸರ್ಕಾರ ಬರ್ಲಿ, ಅವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ. ಇಲ್ಲಿನವರಿಗೆ ಮಾತ್ರ ಸಮಸ್ಯೆ ಇಲ್ಲಿ ಹಿಂಗೆ ಯಾವ್ದಾದ್ರು ಒಂದು ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಅಂತ ಹೇಳಿ. ಖಂಡಿತವಾಗ್ಲೂ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ಅಧಿಕಾರಿಗಳು ನಿರಂತರ ವಿಫಲತೆಯಿಂದ ನಮ್ಗೆ ಕಾವೇರಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ವರ್ಷಗಟ್ಟಲೆ ಕೇಸ್ಗಳಿಗೆ ಹಣವನ್ನ ಕೊಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ತನಕ ನಮ್ಗೆ ಒಂದಿನ ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ನಾವು ಒತ್ತಡವನ್ನ ಹಾಕ್ತಾ ಇದೀವಿ. ಎಸ್, ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನಮ್ಮ ಜೊತೆ ಇದೀಗ ಕನ್ನಡ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ. ಓಕೆ, CWRCಯ ಶಿಫಾರಸಿನ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ಈಗ? ಆ ಶಿಫಾರಸನ್ನ ನಾವು ತಿರಸ್ಕರಿಸಬೇಕು ಮತ್ತು ಆ ಶಿಫಾರಸು ವಿರುದ್ಧ ಮತ್ತು ಮೇಕೆದಾಟು ಪರವಾಗಿ ಇಡೀ ಅಖಂಡ ಕರ್ನಾಟಕದ ಪರವಾಗಿ ಮಹದಾಯಿ ಕಳಸಾಬಂಡೂರಿ ಪರವಾಗಿ ಭಾರಿ ಬಂದ್ 13ನೇ ತಾರೀಕು ನಡೀತಾ ಇದೆ. ಕೆಲವರು ಬಂದ್ ಯಾಕೆ ನೀರ್ ಬಿಟ್ರು? ಯಾವ ನೀರು ಬಿಟ್ರು? ಈಗ ಬೆಂಕಿ ಬಿದ್ದಿದೆ ಕರ್ನಾಟಕಕ್ಕೆ, ಬೆಂಕಿ ಬಿದ್ದಿದೆ. ಅವರೇ ಯೋಚನೆ ಮಾಡ್ಬೇಕೀಗ. ಬಂದ್ ಬೇಡ ಅನ್ನೋರೆಲ್ಲ ಯೋಚನೆ ಮಾಡ್ಬೇಕೀಗ. ಕರ್ನಾಟಕಕ್ಕೆ ಬೆಂಕಿ ಬಿದ್ದಿದೆ. ವಾಟಾಳ್ ನಾಗರಾಜ್ ಅಂದ್ರೆ ಎಷ್ಟು ವರ್ಷದ ಹೋರಾಟ. ನನ್ ಮೇಲೆ ಇವರು ಈ ಅರ್ಥವಿಲ್ಲ ಮಾತುಗಳು. ಖಂಡಿತ ಬಂದ್ ಸಂಪೂರ್ಣ ಆಗುತ್ತೆ. ಓಕೆ, ಈಗ ಕೆಲವರು ನೈತಿಕ ಬೆಂಬಲ ಕೊಟ್ಟರು, ಈ ತರ ಸಮಸ್ಯೆಗಳು ಆಗತ್ತೆ ಅನ್ನುವಂತ ಮಾತುಗಳಿತ್ತು. ನಾಳೆ ಏನಾದ್ರು ಮೀಟಿಂಗ್ ಇದೆಯಾ ಸರ್? ಯಾವ ನೈತಿಕತೆ? ಅವೆಲ್ಲ ಬಿಟ್ಬಿಡಿ. ಬಂದಾಗೆ ಆಗತ್ತೆ, 100ಕ್ಕೆ 100 ಬಂದಾಗತ್ತೆ. ಇನ್ನು ನೀವು ಬಂದ್ ಮಾಡ್ಲಿಲ್ಲ ಅಂತಂದ್ರೆ ಕೈ ಕಟ್ಟು ಕೂತ್ಕೊಳಕಾಗತ್ತೆ. ಇದಕ್ಕೆ ನಾವೇನು ಪ್ರತಿಭಟನೆ ಮಾಡೋದ್ ಬೇಡವಾ? ಪ್ರತಿಭಟನೆ ಆಗತ್ತೆ, ಬಂದ್ ಆಗಿ ಆಗತ್ತೆ. ನಾಳೆ ಏನಾದ್ರು ಮೀಟಿಂಗ್ ಇದೆಯಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಏನು ಮೀಟಿಂಗ್ ಪ್ರಶ್ನೆ ಈಗಾಗಲೇ ನನ್ಗೆ ಗೊತ್ತು. ನಮ್ಗೆ ಅನ್ಯಾಯ ಆಗತ್ತೆ ಅಂತ ಗೊತ್ತು. ಅದಕ್ಕೆ ಬಂದನ್ನ ನಾವು ಅದ್ಭುತವಾಗಿ 13ನೇ ತಾರೀಕು ಅಂತ ಫಿಕ್ಸ್ ಮಾಡೋದು. ಈಗ CM ಮನವಿ ಮಾಡ್ಕೊಂಡ್ರಲ್ಲ ಸರ್, ಬಂದ್ರಿಂದ ಏನು ಪ್ರಯೋಜನ ಇಲ್ಲ, ನಮಗೂ ಕೂಡ ಈಗ ನಮ್ಮ ರಾಜ್ಯಕ್ಕೆ ಏನು ಆಗಬೇಕು ಅದರ ಪರವಾಗಿ ನಾವಿದ್ದೇವೆ, ನಾವು ಯಾವತ್ತೂ ಕೂಡ ನಮ್ಮ ರಾಜ್ಯವನ್ನ ಬಿಟ್ಕೊಡೋದಿಲ್ಲ ಅನ್ನುವ ವಿಚಾರ ಹೇಳಿದ್ರು. ಯಾರು? CM ಮನವಿ ಮಾಡ್ಕೊಂಡ್ರಲ್ಲ, ಬಂದಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ. ಅರ್ಥವಿಲ್ಲ. ಆ CM ಅದ್ಯಾಕೆ ಮನವಿ ಮಾಡ್ತಾರೋ ಗೊತ್ತಿಲ್ಲ. ಈಗ ಒಂದೇ ಕ್ರಮಕ್ಕೆ ಅವರು ನಮ್ಮ ರಾಜ್ಯ ಒದೀತಾ ಇದ್ದಾರೆ. ನೀವ್ ಏನ್ ಮನವಿ ಮಾಡತ್? ನೀವು ಯಾಕೆ ಮನವಿ ಮಾಡ್ತೀರಿ? ಕಾರಣ ಏನು? ಯಾವ ಮನವಿಗೂ ನಾವು ಗೌರವಿಸತಕ್ಕದ್ದಲ್ಲ. ಅವ್ರ ಬಗ್ಗೆ ಗೌರವ ಇದೆ, ಚೀಫ್ ಮಿನಿಸ್ಟರ್ ಬಗ್ಗೆ. ಆದರೆ 100ಕ್ಕೆ 100 13ನೇ ತಾರೀಕು ಹಾಗೆ ಆಗುತ್ತೆ. ಓಕೆ, ಧನ್ಯವಾದಗಳು ವಾಟಾಳ್ ನಾಗರಾಜ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನಾವು ಯಾವುದೇ ಕಾರಣಕ್ಕೂ ಬಂದ್ನಿಂದ ಹಿಂದೆ ಸರಿಯಲ್ಲ, ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ, ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ವಾಟಾಳ್ ನಾಗರಾಜ್. ನ್ಯೂಸ್ 18 ಜೊತೆ ಮಾತಾಡುವಾಗ ವಾಟಾಳ್ ನಾಗರಾಜ್ ಹೇಳಿರೋದು ಅಖಂಡ ಕರ್ನಾಟಕ ಬಂದ್ ಆಗತ್ತೆ, ಈ ಒಂದು ಬಂದ್ನಿಂದ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ, ಕರ್ನಾಟಕದ ಜನರ ಪ್ರಶ್ನೆ ಇದು. ಈ ರೀತಿಯಾಗಿ ತಮಿಳುನಾಡಿನ ಪರವಾಗಿ ಯಾವಾಗಲೂ ಕೂಡ ಶಿಫಾರಸು ಬರುತ್ತೆ, ನಮಗೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕ ಬಂದ್ ನಡೆಯುತ್ತೆ ಅಂತ ಹೇಳಿದ್ದಾರೆ.
ಇನ್ನು CWMA ಶಿಫಾರಸಿಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿರೋದು ಏನು ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಈಗಾಗಲೇ ಸಿಎಂ DK ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ. 12,000 ಏನೋ ಬರಬೇಕು ಅಂತಿದೆ, 14,000-15,000 ನೀಡಬೇಕು ಅಂತ ಈಗ ನಂಗೆ ಡೈರೆಕ್ಷನ್ಸ್ ಬಂದಿದೆ. ಈಗ 12,000 ಏನೋ ಬರಬೇಕು ಅಂತಿದೆ. ಇದನ್ನ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ನಮ್ಮ ಇರಿಗೇಷನ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಪರಿಸ್ಥಿತಿ ನೋಡ್ಬಿಟ್ಟು ಯಾವ ರೀತಿ ಮಾಡಬೇಕು ಅಂತ, ಈಗ ಎಷ್ಟು ನೀರು ಹೋಗ್ತಾ ಇದೆ ಅಂತ ಗೊತ್ತಾಗಿದೆ. ಲಾ ಆ್ಯಂಡ್ ಆರ್ಡ್ರು ಭಾಳ ಹುಷಾರಾಗಿ ನೀವು SP ಅವರಿಬ್ಬರು ಸೇರಿ ನಾಳೆ ಬೆಳಗ್ಗೆ ಸುಮ್ಮನೆ ಅನ್ನೆಸೆಸರಿ ಏನು ಕ್ರಿಯೇಷನ್ ಆಗಬಾರ್ದು. ನೀರು ಬರ್ತಾ ಇದೆ, ನೀರು ಬರೋದನ್ನ ನಾವು ಹಿಡಿದು ಇಟ್ಕೊಳಕ್ಕಾಗಲ್ಲ. ಎಷ್ಟು ನೀರು ಕಬ್ಬನಿಂದ ಬಿಡೋಕ್ಕಾಗ್ತದೋ ಅದನ್ನು ಬಿಡೋಣ, ಮಿಕ್ಕಿದ್ದು ಮಾಡೋಣ. ಫಾರ್ಮರ್ಸ್ಗೆಲ್ಲ ಯಾವ ರೀತಿ ಎಜುಕೇಟ್ ಮಾಡಬೇಕು, ಅವ್ರಿಗೆಲ್ಲ ಏನು ರಕ್ಷಣೆ ಮಾಡಬೇಕು ನಾವು ಅಲ್ಲೇ ಮಾಡಿದ್ದೀವಿ ನಾವು, ಅದು ಬೇರೆ ವಿಚಾರ. ಸೊ ನೆಕ್ಸ್ಟ್ 3-4 ಡೇಸಲ್ಲೇ ಕೆಲವು ಮೀಟಿಂಗ್ ತೆಗೆದುಕೊಳ್ತೀವಿ. ಇದನ್ನು ನೀವು SP ಅವರು ಎಲ್ಲ ಸೇರಿ ಕೂತ್ಕೊಂಡು ಮಾತಾಡಿ, ಇದು ಭಾಳ ಜವಾಬ್ದಾರಿಯಾಗಿ ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್. ಇದು ಎಲ್ಲೂ ಸಮಸ್ಯೆ ಆಗೋದಿಲ್ಲ, ಇರೋದೇ ನಿಮ್ಮ ಮಂಡ್ಯದಲ್ಲಿ ಮಾತ್ರ. ಇದನ್ನು ಭಾಳ ಗಂಭೀರವಾಗಿ ನೀವು ಇದ್ರ ಬಗ್ಗೆ ಕಾರ್ಯಕ್ರಮ ರೂಪಿಸಿ, ಮಿಕ್ಕಿದೇನು ಪರಮೇಶ್ವರ್ ಏನಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ನೀವು ಯಾವುದಾದ್ರು ವಿಚಾರದಲ್ಲಿ ಹೇಳಿದ್ದಾರೆ, ಕ್ಲಬ್ಸ್ ಇರ್ಬೋದು, ಬೇರೆ ಬೆಳೆದು, ಆಮೇಲೆ ಬೇರೆ ಬೇರೆ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ನೀವು ಅದಕ್ಕೆಲ್ಲ ಮುಂದಕ್ಕೆ ಆಲೋಚನೆ ಮಾಡಿಕೊಂಡು ಅದಕ್ಕೆ ತೀರ್ಮಾನಗಳನ್ನು ನೀವು ಮಾಡಿ. ಬಿ ಕಾಷಸ್ ಆನ್ ದಿಸ್ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ಮಿಕ್ಕಿದೆಲ್ಲ ನಿಮಗೆ ಅನುಭವ ಇದೆ, ನಿಮಗೆಲ್ಲ ನಾನೇನು ಹೆಚ್ಚಿಗೆ ಏನು ಹೇಳ್ಕೊಡ್ಬೇಕಾದಿಲ್ಲ. ಸೊ ಏನಿದ್ದರೂ ಇಮ್ಮಿಡಿಯೇಟಾಗಿ ನಮ್ಮ DGಗೋ ನಿಮ್ಮ ಮೇಲ್ಗಡೆ ಇದಕ್ಕೆ ಏನು ಪರಿಸ್ಥಿತಿ ಏನಿದೆ